ಕೆಲವರು ಕೋಟಿ ಕೋಟಿ ಖರ್ಚು ಮಾಡಿ ಸಿನಿಮಾಗಳನ್ನು 3 ಗಂಟೆ ಸಿನಿಮಾವನ್ನು ನಮ್ಮ ಮುಂದೆ ಇಡ್ತಾರೆ. ಆ 3 ಗಂಟೆ ಸಿನಿಮಾದಲ್ಲಿ ಊಹಿಸೋದಕ್ಕೂ ಆಗದೇ ಇರುವ ಹಲವು ಟ್ವಿಸ್ಟ್ಗಳಿರುತ್ತೆ. ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂಥ ಟ್ವಿಸ್ಟ್ಗಳನ್ನು ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಆದರೆ ನಿಜ ಜೀವನದ ಹಲವು ಟ್ವಿಸ್ಟ್ಗಳು ಇತ್ತೀಚೆಗೆ ಕರ್ನಾಟಕದ ಕಳೆದ 2-3 ತಿಂಗಳ ನಿಜ ಜೀವನದ ರಿಯಲ್ ಲೈಫ್ನ ಹಲವು ಟ್ವಿಸ್ಟ್ಗಳ ಜೊತೆಗೆ ಈ ಟ್ವಿಸ್ಟ್ ಇದೆಯಲ್ಲ, ದಿಸ್ ವಿಲ್ ಸ್ಟ್ಯಾಂಡ್ ಔಟ್. ಇದು ಈ ಎಲ್ಲ ಟ್ವಿಸ್ಟ್ಗಳ ಬಾಪ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವೆಲ್ಲದಕ್ಕಿಂತ ಮೊದಲು ನನ್ನ ಜೊತೆಗೆ ಪವರ್ ಟಿವಿ ಸ್ಟುಡಿಯೋದಲ್ಲಿ ಇದ್ದಾರೆ ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ಸರ್, ಈವರೆಗೆ ಈ ಕೇಸನ್ನು ಬಹಳ ಕ್ಲೋಸ್ಲಿ ನೀವು ಫಾಲೋ ಅಪ್ ಮಾಡಿದಿರಿ, ಸಂತ್ರಸ್ತರ ಇಂಟರ್ವ್ಯೂ ಕೂಡ ತಗೊಂಡಿದ್ದೀರಿ, ಬಹಳ ವಿಚಾರಗಳು. ಆದರೆ ಇದು 377 ನಾನು ಆಗಲೇ ಆರಂಭಿಕವಾಗಿ ಉಲ್ಲೇಖ ಮಾಡ್ದಂಗೆ ಗಂಡಸರ ಒಂದು ಹಕ್ಕನ್ನು ಅಥವಾ ಅವರಿಗೆ ಸಿಗಬೇಕಾದಂಥ ನ್ಯಾಯವನ್ನು ದಕ್ಕಿಸೋದಕ್ಕಿರುವ ಕೆಲವು IPC ಸೆಕ್ಷನ್ಗಳಲ್ಲಿ ಈ 377 ಕೂಡ ಒಂದು. ಅಂದರೆ ಈ ಕೇಸ್ನ ಗ್ರಾವಿಟಿ ಏನು, ಇದರ ತೂಕ ಏನು, ಈವರೆಗಿನ ಅಬ್ಸರ್ವೇಷನ್ಗಳು ಏನು ಸರ್ ತಮ್ಮದು? ಈಗ ಅಬ್ಸರ್ವೇಷನ್ ಫ್ರೈಮ್ ಅಪ್ ಇಟ್ ಇಸ್ ಎ ಟ್ರೂ ಕೇಸ್ ಅಂತ ಪೊಲೀಸವರು ಈಗ ಫೈಂಡ್ ಔಟ್ ಮಾಡಿದ್ದಾರೆ. ಯಾಕೆ ಹೇಳಿದರೆ, ಈ FIR ಆಗುವ ಮೊದಲೇ ವೆರಿಫಿಕೇಷನ್ ಮಾಡಿ FIR ಮಾಡಿದ್ದಾರೆ ಹಾಸನ ಪೊಲೀಸರು. ಅದರ ನಂತರ ನಿನ್ನೆ ಅವರನ್ನು ಕರ್ಕೊಂಡು ಬಂದು ಇಡೀ ರಾತ್ರಿ ಕೂಲಂಕುಷವಾಗಿ ಅವರನ್ನು ವಿಚಾರಣೆ ಮಾಡಿ ತದನಂತರ ತಮಗೆ ಹೌದು ಅಂತ ಅನಿಸಿದ ಮೇಲೆ ಅವರನ್ನು ಬಂಧನಕ್ಕೊಳಪಡಿಸಿದ್ದಾರೆ. 377 ಅಸಹಜ ಲೈಂಗಿಕ ಕ್ರಿಯೆಗೆ ನಾಟ್ ಒಪ್ಪಿ ಅಲ್ಲ. ಒಪ್ಪಿ ಮಾಡಿದರೆ ಈವನ್ ಇಟ್ಸ್ ಎ ಸುಪ್ರೀಂ ಕೋರ್ಟ್ ಆರ್ಡರ್. ನಾವು ಒಪ್ಪಿ ಮಾಡಿದರೆ ಅದಕ್ಕೆ ಯಾವ ರೀತಿಯ ಶಿಕ್ಷೆನೂ ಇಲ್ಲ. ಅದು ಹುಡುಗಿಯರ ಕೇಸಿಗೆ ಬಂದಾಗಲೂ ಅಷ್ಟೇ, ಸ್ತ್ರೀಯರ ಕೇಸಿಗೆ ಬಂದಾಗಲೂ ಅಷ್ಟೇ, ಇವನ್ ಪುರುಷರ ವಿಷಯಕ್ಕೆ ಬಂದಾಗಲೂ ಅಷ್ಟೇ. ಈಗ 377 10 years ಜೈಲು ಶಿಕ್ಷೆ ಇದೆ ಇದಕ್ಕೆ. ಅಂದರೆ ದಿಸ್ ಈಸ್ ಎ ಸ್ಟ್ರಾಂಗ್ ಆ್ಯಕ್ಟ್. ಮಾನ ಮರ್ಯಾದೆ ಅಂತ ಹೇಳೋದು ಖಾಲಿ ಸ್ತ್ರೀಯರಿಗೆ ಮಾತ್ರ ಇರುವುದಲ್ಲ, ಪುರುಷನಿಗೂ ಅದು ಇದೆ. ಅಸಹಜ ಲೈಂಗಿಕ ಕ್ರಿಯೆ ಅಂದರೆ ಯಾವ ರೀತಿಯ ನೈಸರ್ಗಿಕವಲ್ಲದ ಲೈಂಗಿಕ ಕ್ರಿಯೆ, ಅದು ಅನಿಮಲ್ ಒಟ್ಟಿಗೆ ಆಗಿರ್ಬೋದು, ಪುರುಷನೊಟ್ಟಿಗೆ ಆಗಿರ್ಬೋದು, ಸ್ತ್ರೀಯೊಟ್ಟಿಗೆ ಆಗಿರ್ಬೋದು. ಅಸಹಜ ಲೈಂಗಿಕ ಕ್ರಿಯೆ ಅನೈತಿಕವಾಗಿ ನೈಸರ್ಗಿಕವಲ್ಲದ ಒತ್ತಡ ಹೇರಿ ಮಾಡುವಂತಹ ಒಂದು ಲೈಂಗಿಕ ದೌರ್ಜನ್ಯಕ್ಕೆ 377 ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಸೂರಜ್ ರೇವಣ್ಣನವರ ಮೇಲೆ 4 ಸೆಕ್ಷನ್ ಇದೆ. ಇಟ್ ಈಸ್ ನಾಟ್ ಓನ್ಲಿ 1 ಸೆಕ್ಷನ್, ಬಟ್ ಹೈಯೆಸ್ಟ್ ಪನಿಷ್ಮೆಂಟ್ ಇರೋದು 377 ಆಗಿರೋದ್ರಿಂದ ನಾವು ಉಳಿದ ಸೆಕ್ಷನ್ಗಳು ಅಷ್ಟಕ್ಕಷ್ಟ ಅಂತ ಮಾತಾಡ್ತೇವೆ. ಇನ್ನೊಂದು ಸೆಕ್ಷನ್ ಇದೆ ಅಲ್ಲಿ 342 ಸೇಸ್ ವಾಟ್, ಅವನನ್ನು ಬಂಧನಗೊಳಗಾಡಿಬಿಟ್ಟು ಪ್ರೆಷರೈಸ್ ಮಾಡಿಬಿಟ್ಟು ಕೂಡಿ ಹಾಕ್ಕೊಂಡ್ಬಿಟ್ಟು ಈ ಕ್ರಿಯೆಯನ್ನು ಮಾಡಿರೋದು. 506 ಕೋರ್ಟ್ಸ್ ವಾಟ್, 506 ಜೀವ ಬೆದರಿಕೆಯನ್ನು ಹಾಕಿದೆ, ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿ ಇರೋದು. ಇನ್ನು 34 ಇದನ್ನೆಲ್ಲ ಸೇರಿಸಿದಾಗ 377 ಈಸ್ ದ ಹೈಯೆಸ್ಟ್ ಪನಿಷ್ಮೆಂಟ್ ಸೆಕ್ಷನ್ ಇದರಲ್ಲಿ. ಹಿಯರ್ ಈಗ ನಾವು ನೋಡ್ತಾ ಇದ್ವಿ, ಈ ಒಂದು ಎಲ್ಲ ಕೂಲಂಕುಷವಾಗಿ ಕಳೆದ 1.5 ತಿಂಗಳಿಂದ ನಾವು ಏನು ಮಾಡ್ತಾ ಇದ್ವಿ, ಏಪ್ರಿಲ್ 25 ದಿಸ್ ಈಸ್ ನಾಟ್ ಎನಿ ಪರ್ಸ್ನಲ್ ಅಜೆಂಡಾ. ಇದು ಹಾಸನ ರಿಪಬ್ಲಿಕ್ ಹಾಸನ ಅಲ್ಲ, ಇದು ನಾನು 100 ಸಲ ಹೇಳ್ತಾ ಇದ್ದೀನಿ, ಇಟ್ಸ್ ಎ ತಾಲಿಬಾನ್. ಇದು ಹಾಸನ ಒಂದು ತಾಲಿಬಾನ್ ಆಗಿದೆ, ಅಫ್ಘಾನಿಸ್ತಾನ ಥರ ಆಗಿದೆ. ಇಲ್ಲಿ ಈ ದೇವೇಗೌಡರ ಮನೆತನದ ಕಪಿಮುಷ್ಟಿಯಿಂದ ಹಾಸನಕ್ಕೆ ಸ್ವಾತಂತ್ರ್ಯ ಸಿಗಬೇಕಿದೆ. ನೋಬಡಿ ಕ್ಯಾನ್ ಲೀವ್. ಯಾರು ಈ ಉಸಿರು ಕಟ್ಟಿದ ವಾತಾವರಣದಲ್ಲಿ ಇನ್ನು 65 ವರ್ಷ ಬದುಕಿದ್ದಾರೆ ಹಾಸನದ ಜನತೆ. ಹಾಸನದ ಜನತೆ ಈ ಉಸಿರುಗಟ್ಟಿದ ವಾತಾವರಣದಲ್ಲಿ, ಈ ಒತ್ತಡದಲ್ಲಿ, ಈ ರೀತಿಯ ದಬ್ಬಾಳಿಕೆಯಲ್ಲಿ ಈ ದೇವೇಗೌಡರ ಕುಟುಂಬದಿಂದ 65 ವರ್ಷ ಬದುಕಿದ್ದಾರೆ. ಇನ್ನೂ ಬದುಕಲಿಕ್ಕೆ ಚಾನ್ಸ್ ಇಲ್ಲ. ಸ್ವಾತಂತ್ರ್ಯ ಸಿಕ್ಕಿ ಇನ್ನು 2047ಗೆ 100 ವರ್ಷ ಕಂಪ್ಲೀಟ್ ಆಗೋದು. ನಾವು ಹೇಳ್ತಾ ಇದ್ವಿ ಸ್ವಚ್ಛ ಭಾರತ್ ಮತ್ತು ಏನು ಅಚ್ಚೇ ದಿನ ಅಂತ. ಈ ಅಚ್ಚೇ ದಿನ ಹಾಸನ ನೋಡಬೇಕಾದ್ರೆ ದೇವೇಗೌಡರ ಫ್ಯಾಮಿಲಿಯ ಅನಾಚಾರ, ವ್ಯಭಿಚಾರ, ದುರಾಚಾರ, ಅನಾಗರಿಕ ವರ್ತನೆಗಳು, ದಬ್ಬಾಳಿಕೆಗಳು ಅದು ಎಂಡಾದರೆ ಮಾತ್ರ 2047 ಹಾಸನದ ಜನತೆ 100 years ಆಫ್ ಸ್ವಾತಂತ್ರ್ಯವನ್ನು ಏನು ಎಂಜಾಯ್ ಮಾಡ್ಬೋದು, ಸೆಲೆಬ್ರೇಟ್ ಮಾಡ್ಬೋದು. ಅದು ಬಿಟ್ಟರೆ ಯು ಕ್ಯಾನ್ ಟುಡೇಸ್ ಸ್ಟೋರಿ, ಇವತ್ತಿನ ಸ್ಟೋರಿ, ಇಷ್ಟರವರೆಗಿನ ಒಂದು ಸ್ಟೋರಿ ನಾವು ಹೇಳೋದಾದರೆ ಇವತ್ತಿನ ಸ್ಟೋರಿ ನೋಡಿ ನಿಮಗೆ. ಇದು ಕರ್ನಾಟಕದ ಜನತೆಯ ಮಾತ್ರ ಅಲ್ಲ, ಭಾರತದ ಜನತೆಯ ಮಾತ್ರ ಅಲ್ಲ, ಈವನ್ ಮೋದಿ ಗೌರ್ಮೆಂಟ್ ಇದೆ ಅಲ್ವಾ, ಮಂತ್ರಿ ಮಾಡಿ ಕೂರಿಸಿದಾರಲ್ಲ ಈಗ, ಅವರು ನೋಡಬೇಕು. ಮೋದಿಯವರು ಬಂದು ಕೈ ಎತ್ತಿಬಿಟ್ಟು ಇವರಿಗೆ ಓಟ್ ಹಾಕಿ ಅಂತ ಬೇಡ್ಕೊಂಡಿದ್ರಲ್ಲ, ಪಕ್ಕಕ್ಕೆ ಕೂರಿಸ್ಕೊಂಡ್ಬಿಟ್ಟು ಕೈ ಎತ್ತಿಸ್ಕೊಂಡಿದ್ರಲ್ಲ, ಅವರುಗಳು ಇದನ್ನು ನೋಡಬೇಕು.
ಯಾವ ರೀತಿಯಾಗಿ ಬಡ ಜನರು ಇವರ ಕೆಳಗಡೆ ಬದುಕ್ಬೋದು, ಜನಸಾಮಾನ್ಯರು ಹಾಸನದಲ್ಲಿ ಇರ್ಬೋದು, ಇವರ ದಬ್ಬಾಳಿಕೆಯ ವಿರುದ್ಧ ಯಾರಾದರೂ ಮಾತು ಎತ್ತಿ ಮಾತಾಡುವ ಧೈರ್ಯ ಮಾಡ್ಬೋದು, ಅಥವಾ ಮಾತಾಡಿದವರ ವಿರುದ್ಧ ಇವರು ಯಾವ ರೀತಿಯ ಪಿತೂರಿ ಮಾಡ್ತಾರೆ, ಯಾವ ಥರ ಅವರ ಸದ್ದಡಗಿಸ್ಲಿಕ್ಕೆ ನೋಡ್ತಾರೆ, ಯಾವ ಥರ ಎಂಟೈರ್ ಸಿಸ್ಟಮೇ ಇವರೊಟ್ಟಿಗೆ ಈ ಎಲ್ಲ ಕಾರ್ಯಗಳಲ್ಲಿ ನಿಂತ್ಕೊಳ್ಳುತ್ತೆ. ನಾನು ಮೊನ್ನೆ ಹೇಳ್ತೀನಿ, ಪೊಲೀಸವರು ಹುಡುಗಿಯರನ್ನೂ ಕರ್ಕೊಂಡೋಗಿ ಬಿಡಲಿಕ್ಕೆ ಇರುವಂತಹ ಪೊಲೀಸವರು ಇದ್ದಾರೆ, ಇವರ ಮನೆ ಟಾಯ್ಲೆಟ್ ತೊಳೆಯುವ ಪೊಲೀಸವರು ಇದ್ದಾರೆ, ಇವ್ರಿಗೇನಾದರೂ ಟಾಯ್ಲೆಟ್ ಕೂತ್ಕೊಂಡು ಹೇಳಲಿಕ್ಕಾಗಿಲ್ಲ ಅಂದರೆ ತೊಳೆಯುವವರು ಇದ್ದಾರೆ, ಅದೇ ಹಾಸನದ ಭಾಷೆ ಮಾತಾಡೋದ್ರಾದ್ರೆ ತಲೆ ಹಿಡಿಯುವವರು ಇದ್ದಾರೆ. ಅದೆಲ್ಲ ಇಷ್ಟೆಲ್ಲ ಇರುವಾಗ ಡು ಯು ಥಿಂಕ್ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಇವರ ಮತದಾರ ಹೋಗ್ಬಿಟ್ಟು ಇವ್ರ ಎಗೇನ್ಸ್ಟು ಏನಕ್ಕೆ ಸಾಹೇಬ್ರೆ ಹಿಂಗೆ ಮಾಡ್ತಾಯಿದ್ರಿ, ಏನಕ್ಕೆ ಮೇಡಮ್ ಹಿಂಗೆ ಮಾಡ್ತಾಯಿದ್ರಿ, ಏನಕ್ಕೆ ನಾಯಕರೇ ಹಿಂಗೆ ಮಾಡ್ತಾಯಿದ್ರಿ ಅಂತ ಹೇಳಿ ಇವರ ಎಗೇನ್ಸ್ಟ್ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ಬೋದಾ? ನಾನು ಮೊನ್ನೆ ಮಾತಾಡುವಾಗಲೂ ಹೇಳಿದ್ದೀನಿ, ಸಾಕ್ಷಿ ನಾಶ ಮಾಡಲಿಕ್ಕೆ ಇವರಿಗಾಗತ್ತಾ? ಕೋರ್ಟ್ ಹ್ಯಾಸ್ ಟು ಸಿ ದಿಸ್ ಅಂತ ಹೇಳ್ತಾ ಇದ್ದೆ. ಯಾಕೆ ಇವರು ಯಾವ ರೀತಿ ಇವರ ಸಂತ್ರಸ್ತೆಯರು ಅಥವಾ ಸಂತ್ರಸ್ತ ಬಂದು ಇವ್ರ ಎದುರುಗಡೆ ನಿಂತ್ಕೊಬೋದು? ಇವರು ಏನು ಮಾಡಿದರೂ ಕೂಡ ಅದನ್ನು ತಡ್ಕೊಂಡ್ಬಿಟ್ಟು ನಾವು ಕೂತ್ಕೊಬೇಕು. ರೇವಣ್ಣನ ಕೆಪಾಸಿಟಿ ಏನು, ಅಲ್ಲಿ ಭವಾನಿ ರೇವಣ್ಣ ಇಟ್ಕೊಂಡ ಕಂಟ್ರೋಲ್ ಏನು, ಈ ಎರಡೂ ತಂದೆ ತಾಯಿಯ ಆಡಳಿತವನ್ನು ನೋಡಿಬಿಟ್ಟು ಮಕ್ಕಳು ಬೆಳೆವ ಸಿರಿ ಮೊಳಕೆಯಲ್ಲಿ ಯಾವ ರೀತಿ ಹುಟ್ಟು ಅವುಗಳು ಏನನ್ನು ಕಲ್ಟಿವೇಟ್ ಮಾಡ್ಕೊಂಡು ಬಂದರು, ಇವತ್ತು ಅದರ ಫಲ ಇಡೀ ರೇವಣ್ಣ ಫ್ಯಾಮಿಲಿ ಮತ್ತು ದೇವೇಗೌಡರು. ಎಗೇನ್ ವಿ ಆರ್ ಆಸ್ಕಿಂಗ್, ನನಗೆ ಎಲ್ಲರೂ 50 ಸಲ ಕೇಳ್ತಾರೆ, ಏನಕ್ಕೆ ಸ್ವಾಮಿ ರೇವಣ್ಣ ಫ್ಯಾಮಿಲಿ ಮಾಡಿರೋದು, ನೀವು ದೇವೇಗೌಡರನ್ನು ಮತ್ತು ಕುಮಾರಸ್ವಾಮಿಯನ್ನು ಹೇಳ್ಕೊಂಬರ್ತೀರಿ ಯಾವಾಗಲೂ ಅಂತ. ನಾನು ಇವತ್ತು ಕೇಳ್ತಾ ಇದ್ದೀನಿ, ಸೂರಜ್ ರೇವಣ್ಣನ ಪ್ರಜ್ವಲ್ ರೇವಣ್ಣನವರನ್ನು ಉಚ್ಚಾಟನೆ ಮಾಡಿದರು, ಇನ್ನೂ ಸಸ್ಪೆಂಡ್ ಮಾಡಿದರು, ಉಚ್ಚಾಟನೆ ಮಾಡಿಲ್ಲ, ಸಸ್ಪೆಂಡ್ ಮಾಡಿದ್ದಾರೆ. ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಶಿಕ್ಷೆ ಆಗಲಿ, ಅದು 4 ವರ್ಷದ ನಂತರ ಬರುತ್ತೆ, ಬಂದ ಮೇಲೆ ನಾವು ನೋಡ್ತೀವಿ, ನಮ್ಮ ಮೊಮ್ಮಗ ಅಂಥ ರಕ್ತದಲ್ಲಿ ಹುಟ್ಟಿಲ್ಲ, ನಮ್ಮ ರಕ್ತ ಪ್ಯೂರ್ ರಕ್ತ, ಅದು ನಂದಿನಿಯ ಹಾಲೆಷ್ಟು ಪ್ಯೂರೋ ಅಷ್ಟೇ ಪ್ಯೂರು ದೇವೇಗೌಡರ ಕುಟುಂಬದ ರಕ್ತ ಅಂತ ಹೇಳಿದರು. ದಟ್ ಈಸ್ ಫೈನ್. ಈಗ ಇನ್ನೊಬ್ಬ MLC, ಅದೇ ಪಾರ್ಟಿಯ ಇನ್ನೊಬ್ಬ MLC ಈಗ ಏನು ಮಾಡ್ತಾ ಇದ್ದಾರೆ, ಇನ್ನು ಸಸ್ಪೆಂಡ್ ಮಾಡಿ ಆ ರಕ್ತವನ್ನು ಟೆಸ್ಟಿಗೆ ಕಳಿಸ್ತಾರಾ? ಈ ರಕ್ತ ಎಲ್ಲಿಂದ ಬಂದಿದೆ? ಕುಮಾರಸ್ವಾಮಿಯವರು ನಾನು ಕುಟುಂಬ ಅಲ್ಲ ಅಂತ ಹೇಳ್ಬೋದು, ರಕ್ತ ಚೆಕ್ ಮಾಡಿದರೆ ಐ ಥಿಂಕ್ ಆ DNA ಎಲ್ಲ ಕ್ರೊಮೋಸೋಮ್ಸು DNA RNA ಎಲ್ಲ ಮ್ಯಾಚ್ ಆಗ್ಬೋದು. ದೇವೇಗೌಡರು ಮತ್ತು ಅವರು ಅಲ್ಲ ಅಂತ ಹೇಳಿದ್ರು ನಮಗೆ ಮ್ಯಾಚ್ ಆಗುತ್ತೆ ಅನ್ನುವ ಧೈರ್ಯ ನಮಗಿದೆ. ಅವರು ಫ್ಯಾಮಿಲಿ ಅಲ್ಲ ಅಂತ ಹೇಳಿದ್ರು ಅವ್ರದ್ದೇ ಫ್ಯಾಮಿಲಿ, ಅದೇ ತಂದೆ ತಾಯಿ, ಅದೇ ಅಪ್ಪ, ಅದೇ ಅಮ್ಮ ಅಂತ ಹೇಳುವಷ್ಟು ಧೈರ್ಯ ನಮಗಿದೆ. ಕುಮಾರಸ್ವಾಮಿಗೆ ಯಾಕಿಲ್ಲ ಅಂತ ಗೊತ್ತಿಲ್ಲ, ಬಟ್ ನಮಗೆ ಆ ಧೈರ್ಯ ಇದೆ. ದಟ್ ಈಸ್ ಫ್ಯಾಮಿಲಿ ಆಫ್ ದೇವೇಗೌಡ. ಅದೇ ರಕ್ತದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು, ಒಂದೇ ರಕ್ತದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು ಅನ್ನುವ ಧೈರ್ಯ ನಮಗಿದೆ. ನಾನು ಹೇಳ್ತಾ ಇದ್ದೀನಿ, ವಿ ಎಕ್ನಾಲಜ್ ದ್ಯಾಟ್ ಇಟ್ ಈಸ್ ದೇರ್. ಈಗ ನಾನು ಕೇಳ್ತಾ ಇರೋದು, ಈಗ ಆಗಿರುವ MLC ಇದ್ದಾರಲ್ಲ, ಅವರು ಜಾತ್ಯತೀತ ಜನತಾದಳದ MLC. ಎಂಥ ಒಂದು ವಿಪರ್ಯಾಸ ನೋಡಿ. ಒಬ್ಬ MLA ಜೈಲಿಗೆ ಹೋಗಿ ಬಂದಾಯಿತು, ಒಬ್ಬ MP 376 ಹಾಕ್ಕೊಂಡ್ಬಿಟ್ಟು ಇನ್ನೂ ಪೊಲೀಸ್ ಕಸ್ಟಡಿಯಲ್ಲಿ ಕುಳಿತಾ ಇದ್ದಾನೆ. ಇನ್ನೊಬ್ಬ MLC ಇಷ್ಟೂ ಒತ್ತಡಗಳಿದ್ರು, ಅಮ್ಮ ಎಬ್ಸ್ಕಾಂಡಿಂಗ್ ಆಗಿ ಬೈಲಲ್ಲಿದ್ದರು, ಅಪ್ಪ ಜೈಲಿಗೆ ಹೋಗಿ ಬಂದರು, ತನ್ನ ಅಣ್ಣ ಇನ್ನೂ ಜೈಲಲ್ಲಿ ಕೊಳಿತಾ ಇದ್ರೂ ಕೂಡ ಹುಡುಗನನ್ನು ಕರ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗ್ತಾನಂತೇಳಿದ್ರೆ, ಇನ್ನೊಬ್ಬ JDSನ MLC ಇವತ್ತು ಪೊಲೀಸರ ಕಟಕಟೆಯಲ್ಲಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ರಾಜ್ಯದ ಬಗ್ಗೆ ಮಾತಾಡಲ್ಲ, ನಾನು ಇವತ್ತು ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದ್ದೀನಿ, ನನಗೆ ಪ್ರಮೋಷನ್ ಸಿಕ್ಕಿಬಿಟ್ಟಿದೆ, ನಾನು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿ ಆಗಿದ್ದೀನಿ, ಉಕ್ಕುಗೆ ತುಕ್ಕಿಡಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಶುಡ್ ಅಂಡರ್ಸ್ಟ್ಯಾಂಡ್, ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರ ಅವರೇ, he is answerable what he tells today, ವೆದರ್ ಉಚ್ಚಾಟನೆ ಮಾಡ್ತಾರಾ ಸಸ್ಪೆಂಡ್ ಮಾಡ್ತಾರಾ? ಸರ್, ಅದು ಉಚ್ಚಾಟನೆ ಸಸ್ಪೆಂಡು ಒಂದು ಹಂತ, ಅದರಲ್ಲಿ ಅವ್ರ ನಿಲುವುಗಳೆಲ್ಲ ಹೇಗಿದೆ, ಈ ಕುಮಾರಸ್ವಾಮಿ ಅವರು ಯಾವ ನಿಲುವು ತಗೋತಾರೆ, ಈ ಕೋರ್ ಕಮಿಟಿ ಅಧ್ಯಕ್ಷರು GT ದೇವೇಗೌಡರ ನಿಲುವು ಹೇಗಿರುತ್ತೆ, ಇವೆಲ್ಲ ನೀವು ಹಳೆ ಒಂದು ಕೇಸಲ್ಲಿ ನೋಡಿದ್ದೀರಿ. ಆ ನಿಲುವೇ ಕಂಟಿನ್ಯೂ ಆಗಬಹುದು, ಅಥವಾ ಸ್ವಲ್ಪ ಇಲ್ಲಿ 2ನೇ ಕೇಸು ಅಂತೇಳಿ ಸ್ವಲ್ಪ ಗಂಭೀರವಾಗಿ ಇವ್ರನ್ನ ನೇರ ಉಚ್ಚಾಟನೆ ಮಾಡಬಹುದು, ಮಾಡೇ ಮಾಡ್ತಾರೆ ಅನ್ನೋದಿಲ್ಲ. ಆದರೆ ಈ ಇಡೀ ಪ್ರಕರಣದಲ್ಲಿ, ಈವರೆಗೆ ನೋಡಿರುವ ಇಡೀ ಪ್ರಕರಣದಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್, ಇದೊಂದು ಬಿಗ್ಗೆಸ್ಟ್ ಟರ್ನ್ ಈ ಪ್ರಕರಣದಲ್ಲಿ, ರಣರೋಚಕ ಕೇಸ್ನಲ್ಲಿ ನೀವು ಊಹಿಸಲು ಸಾಧ್ಯವೇ ಇಲ್ಲದ ಒಂದು ಅತಿ ದೊಡ್ಡ ಟ್ವಿಸ್ಟ್ ಇದು. ಪವರ್ ಟಿವಿ ನಿಮಗೆ ಕೊಡ್ತಾ ಇರುವ ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು,
ಬಾಡೂಟದ ಜೊತೆಗೆ ಈ ಬ್ರೇಕಿಂಗ್ ನ್ಯೂಸ್ ಅನ್ನ ಕೂಡ ನೀವು ನೋಡಿ. ಈ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಕಲ್ಪನೆ, ನಿಮಗೆ ಈವರೆಗೂ ಈ ಪ್ರಕರಣದ ಮೇಲಿದ್ದ ಯೋಚನೆ ಎಲ್ಲವನ್ನ ಬದಲು ಮಾಡುತ್ತೆ. ನಾವಾಗ್ಲೇ ಹೇಳಿದ್ವಲ್ಲ, ರಿಷಬ್ ಪಂತ್ ಅವರ ರಿವರ್ಸ್ ಸ್ವೀಪ್ 150, 115, 120 ಮೀಟರ್ ಸಿಕ್ಸ್ ಹೋಗಬಹುದು. ಜಸ್ಪ್ರೀತ್ ಬುಮ್ರಾ ಅವರ ಯಾರ್ಕರ್ ಮಿಡಲ್ ಸ್ಟಂಪ್ ಅನ್ನ ಕಿತ್ತೆಸಬಹುದು. ಆದ್ರೆ ಇವರ ಈ ಗೂಗ್ಲಿಗಳು ಯಾವ ರೀತಿ ಇದೆ, ಹೇಗೆ ಈ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ, ಈ ಕ್ರಿಕೆಟ್ ಮ್ಯಾಚ್ ನಲ್ಲಿ ಹಿಟ್ ವಿಕೆಟ್ ಆಗಿರೋದು ಯಾರು, ಯಾರು ಔಟ್ ಆಗಿದ್ದಾರೆ, ಯಾರು ಹಿಟ್ ವಿಕೆಟ್ ಆಗಿದೆ, ಇವೆಲ್ಲ ರಣರೋಚಕ ಟ್ವಿಸ್ಟ್ಗಳ ಸರಮಾಲೆಯನ್ನ ಈಗ ಒಂದೊಂದಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಂಡ್ ನೀವು ಈವರೆಗೆ ಈ ಪ್ರಕರಣವನ್ನ ಏನ್ ನೋಡಿದ್ದೀರಿ, ಈ ಬ್ರೇಕಿಂಗ್ ನ ನಂತರ ಇಡೀ ಪ್ರಕರಣದ ಸ್ವರೂಪ ನೀವು ನೋಡೋದೇ ಬದಲಾಗುತ್ತೆ. ಈ ಪ್ರಕರಣದ ಅತಿ ದೊಡ್ಡ ಮೇಜರ್ ಟ್ವಿಸ್ಟ್ ಈಗ ಭಾನುವಾರದ ಸ್ಪೆಷಲ್ ಆಗಿ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಕೇಸ್ ದಾಖಲಾಗ್ತಾ ಇದ್ದಂಗೆ ಒಂದು ಪ್ರತಿ ದೂರು ದಾಖಲಾಗುತ್ತೆ. ಸಂತ್ರಸ್ತ ಹೋಗಿ ದೂರು ಕೊಡ್ತಾರೆ, ಈಗ ಸೂರಜ್ ರೇವಣ್ಣ ನನ್ನ ಮೇಲೆ ಈ ರೀತಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋ ದೂರು ದಾಖಲಾಗ್ತಾ ಇದ್ದಂತೆ ಆ ಸಂತ್ರಸ್ತನ ಮೇಲೆ ಮತ್ತೊಂದು ದೂರು ದಾಖಲಾಗುತ್ತೆ. ರೆಗ್ಯುಲರ್ ಆಗಿ ಮಾಮೂಲಿ ಬಹುತೇಕ ಎಲ್ಲ ಪ್ರಕರಣಗಳು ಹಿಂಗೊಂದು ಪ್ರತಿ ದೂರ ಆಗುತ್ತೆ ಅಂತಾನೆ ಇಟ್ಕೊಳ್ಳೋಣ. ಸಂತ್ರಸ್ತ ಬರೆದ ಪತ್ರದ ಬೆನ್ನಲ್ಲೇ ಆತನ ವಿರುದ್ಧ ಹಾಕಿರುವಂತ ದೂರು ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲೇ ದಾಖಲಾಗಿರುವಂತ ಕೇಸ್ ಇದು. ಯಾರ ವಿರುದ್ಧ? ಸಂತ್ರಸ್ತನ ವಿರುದ್ಧ. ಸೂರಜ್ ರೇವಣ್ಣನ ಆಪ್ತನಿಂದ ಗ್ರಾಮಾಂತರ ಠಾಣೆಯಲ್ಲೊಂದು ಕಂಪ್ಲೇಂಟ್ ಆಗುತ್ತೆ. ಸಂತ್ರಸ್ತನ ವಿರುದ್ಧ ದೂರು ದಾಖಲಿಸ್ತಾರೆ ಸೂರಜ್ ರೇವಣ್ಣನ ಆಪ್ತ ಶಿವಕುಮಾರ್ ದೂರನ್ನು ಆಧರಿಸಿ ಸಂತ್ರಸ್ತನ ವಿರುದ್ಧ ಒಂದು FIR ದಾಖಲಾಗುತ್ತೆ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ಕ್ರಿಯೆ ಕೇಸ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದು. ಶಿವಕುಮಾರ್ ಅನ್ನೋರು, ಅಂಡ್ ನಿಮಗೆ ಗೊತ್ತಿದ್ರೆ ಆ ಸಂತ್ರಸ್ತ ಕೊಟ್ಟಿದ್ದಂತ ದೂರಿನಲ್ಲಿ A1 ಸೂರಜ್ ರೇವಣ್ಣ ಆಗಿದ್ರೆ A2 ಇದೇ ಶಿವಕುಮಾರ್ ಆಗಿರ್ತಾರೆ. ಅದೇ ಶಿವಕುಮಾರ್ ಅದೇ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಈ ದೂರುದಾರನ ಮೇಲೆ ಒಂದು ಪ್ರತಿ ದೂರನ್ನ ದಾಖಲು ಮಾಡ್ತಾರೆ. ಅದ್ರ ಮೇಲೂ ಕೂಡ FIR ಆಗುತ್ತೆ. ಆ ದೂರೇನು, ಆ ದೂರಿನ ಡೀಟೇಲ್ಸ್ಗಳೇನು, ಆ ದೂರಲ್ಲಿ ಉಲ್ಲೇಖ ಆಗಿರುವ ಅಂಶಗಳೇನು ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ. ಇದೇ ಪ್ರತಿ ದೂರು ದಾಖಲಾಗಿರೋದು. ಸೂರಜ್ ರೇವಣ್ಣ ಮತ್ತು ಎರಡನೆಯ ಹೆಸರು ಇದು. ಈ ದೂರು ಇದೆಯಲ್ಲ, ಇದು ಸಂತ್ರಸ್ತ ಕೊಟ್ಟಿದ್ದಂಥ ದೂರು, ಇದು ಮೊದಲ ದೂರು. ಈ ದೂರಿನ ನಂತರ ಅದೇ ಹೊಳೆ ನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗುತ್ತೆ. ಆ ದೂರನ್ನು ಕೊಡೋದು ಈ ಸಂತ್ರಸ್ತ ಕೊಟ್ಟಿದ್ದ ದೂರಿನ A2 ಶಿವಕುಮಾರ್ ಅನ್ನೋರೆ. ಈ ಸೂರಜ್ ರೇವಣ್ಣನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು. ಸೂರಜ್ ರೇವಣ್ಣನದೇನೋ ಬ್ರಿಗೇಡ್ ಇದೆ, ಆ ಬ್ರಿಗೇಡ್ನಲ್ಲಿ ಯಾವುದೋ ಒಂದು ಪದಾಧಿಕಾರಿ ಪಟ್ಟವನ್ನು ನಿಭಾಯಿಸ್ತಾ ಇದ್ದವರು. ಅವರು ಬಂದು ಒಂದು ಪ್ರತಿ ದೂರು ದಾಖಲು ಮಾಡ್ತಾರೆ. ಇಲ್ಲಿ ಬ್ಲ್ಯಾಕ್ ಮೇಲ್ ಆಗುತ್ತೆ, ಹೀಗೆಲ್ಲ ಮಾಡಿ ನಮ್ಮನ್ನ ಬ್ಲ್ಯಾಕ್ ಮೇಲ್, ನಮ್ಮನ್ನ ಅಂದ್ರೆ ಸೂರಜ್ ರೇವಣ್ಣ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುವ ಪ್ರಯತ್ನಗಳಾಗ್ತಾ ಇದೆ. ಈ ಕೇಸು ಸಂಪೂರ್ಣವಾಗಿ ರಾಜಕೀಯ. ಇಲ್ಲಿ ನಮ್ಮ ಕುಟುಂಬ, ಅರ್ಥಾತ್ ಹಾಸನದ ಏಕೈಕ ಅತಿ ದೊಡ್ಡ ಕುಟುಂಬ ಇರುವ ರೇವಣ್ಣನವರ ಕುಟುಂಬದ ವಿರುದ್ಧ ಷಡ್ಯಂತ್ರ. ಅವರೇ ಹೇಳ್ತಾರಲ್ಲ, ರೇವಣ್ಣನ ಷಡ್ಯಂತ್ರ. ಎಸ್ ಈ ಕ್ಷಣ ಬರ್ತಾ ಇರುವಂತ ಬ್ರೇಕಿಂಗ್ ಇದು. CIDಗೆ ವರ್ಗಾವಣೆ ಆಗಿದೆ ಸೂರಜ್ ರೇವಣ್ಣನ ಪ್ರಕರಣ. CIDಗೆ ಕೊಡಲಾಗಿದೆ ಈ ಪ್ರಕರಣವನ್ನ. MLC ಡಾಕ್ಟರ್ ಸೂರಜ್ ರೇವಣ್ಣ ಅವರ ಅಸಹಜ ಲೈಂಗಿಕ ಪ್ರಕರಣ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅನ್ನ ಪಡೆದುಕೊಳ್ತಾ ಇದೆ. CIDಗೆ ವರ್ಗಾವಣೆ ಆಗಿದೆ. ಪ್ರಕರಣ CIDಗೆ ಕೊಡ್ತಾ ಇದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕೃತವಾಗಿ ಹೇಳಿದ್ದಾರೆ. ದೌರ್ಜನ್ಯದ ಕಂಪ್ಲೇಂಟ್ ಬಂದಿದೆ, FIR ಕೂಡ ಆಗಿದೆ, ಇದನ್ನ CID ಕೊಡ್ತೀವಿ ಅಂತ ಮಾನ್ಯ ಗೃಹ ಸಚಿವರು ಮಾತನಾಡಿದ್ದಾರೆ. ಪವರ್ ಟಿವಿಯ ಇಂಪ್ಯಾಕ್ಟ್ ನಿಂದ ಪ್ರಜ್ವಲ್ ಪ್ರಕರಣಕ್ಕೆ SIT ಫಾರ್ಮ್ ಆಗಿತ್ತು. ಈಗ ಸೂರಜ್ ರೇವಣ್ಣನ ಪ್ರಕರಣಕ್ಕೆ CIDಗೆ ನೇರ ವರ್ಗಾವಣೆ ಆಗಿದೆ. ಈ ಪ್ರಕರಣ ಕೇವಲ 48 ಗಂಟೆಯ ಒಳಗಾಗಿ CIDಗೆ ಪ್ರಕರಣವನ್ನು ಕೊಡಲಾಗಿದೆ. ಇದು ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಒಂದು ಮಾಧ್ಯಮ ತೋರಿಸಬಹುದಾದಂತ ಪವರ್. ಕಳೆದ 2 ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಪವರ್ ಪ್ರದರ್ಶನ ಇಡ್ತಾ ಇದೀವಿ ನಿಮ್ಮ ಮುಂದೆ. 48 ಗಂಟೆ ಇನ್ನೂ ಆಗಿಲ್ಲ ಸುದ್ದಿ ಪ್ರಸಾರ ಮಾಡಿ, ಅಷ್ಟರೊಳಗಡೆ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಲಾಗಿದೆ. ಪರಮೇಶ್ವರ್ ಮಾತನಾಡಿದ್ದಾರೆ ಈ ಬಗ್ಗೆ. ಬಂದಿದ್ದು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ನಾನು, ಬೇರೆದೇನು ಹೇಳಕ್ ಬರೋದಿಲ್ಲ ನನಗೆ. ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು, ತಗೊಳ್ತಾ ಇದ್ದಾರೆ.
ಇದನ್ನ ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನೋ ಹೇಳಿದ್ದಾರೆ ಅವರು. ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ಸೋಮಣ್ಣವ್ರು ಮಾತಾಡ್ತಾ ಸರ್ಕಾರ ಯಾವಾಗ ಬೀಳುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂತಂದು ಹೇಳಿದ್ದಾರೆ. ಅವರೆಲ್ಲ ಶಾಸ್ತ್ರ ಹೇಳೋದು ಯಾವತ್ತು ಕಲ್ತ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಇದನ್ನ ಹೇಳ್ತಾರಲ್ಲ ಜ್ಯೋತಿಷ್ಯ ಹೇಳೋದನ್ನ ಯಾವತ್ತು ಕಲ್ತ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಗೃಹ ಸಚಿವರು ಹೇಳಿದ್ದಾರೆ ಸಿಐಡಿಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ, ಅದರ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತೀವಿ. ಆದರೆ 48 ಗಂಟೆ ಒಂದು ಮಾಧ್ಯಮ ಒಂದು ಸುದ್ದಿಯನ್ನು ಪ್ರಸಾರ ಮಾಡೋದು ಅದರ TRPಗೋಸ್ಕರ ಅಲ್ಲ, ಸಾಮಾಜಿಕ ಒಳಿತಿಗಾಗಿ, ಸಮಾಜದಲ್ಲಿ ನೊಂದಿರುವವರ ಪರವಾಗಿ, ಆಶಾಕಿರಣವಾಗಿ, ಅವರ ಬಾಳಲ್ಲಿ ಸೂರ್ಯಾಸ್ತ ಆಗಿದ್ರೆ ಅವರ ಬದುಕಿಗೆ ಅಟ್ಲೀಸ್ಟ್ ಸೂರ್ಯ ಆಗೋದಕ್ಕಾಗಲ್ಲ, ಒಂದು ಸಣ್ಣ ದೀಪ ಆದರೂ ಆಗೋಣ ಅನ್ನುವ ಕಾರಣಕ್ಕಾಗಿ ಪವರ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. 48 ಗಂಟೆಯ ಒಳಗಾಗಿ ಈ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಮತ್ತೊಂದು ನಂಬಿಕೆ, ಮತ್ತೊಂದು ಭರವಸೆ ನಮಗಿದೆ ಕಾನೂನಿನ ಮೇಲೆ, ರಾಜ್ಯ ಸರ್ಕಾರದ ಮೇಲೆ, ಮಾನ್ಯ ಗೃಹ ಸಚಿವರ ಮೇಲೆ. ಈ ಪ್ರಕರಣದಲ್ಲೂ ಕೂಡ ನಿಜವಾದ ಸಂತ್ರಸ್ತನಿಗೆ ನ್ಯಾಯ ಸಿಗಬೇಕು. ಈ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರು ಅವರಿಗೆ ಅತಿ ದೊಡ್ಡ ಶಿಕ್ಷೆ ಆಗಬೇಕು. ಸರ್, ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ನಾವು ಆ ಟ್ವಿಸ್ಟ್ಗೆ ಹೋಗೋದಕ್ಕಿಂತ ಮುನ್ನ ಈ ಕೇಸ್ 48 ಗಂಟೆ ಒಳಗೆ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅನ್ನು ಪಡೆದುಕೊಂಡಿದೆ ಸರ್.